ವಿದ್ಯಾರ್ಥಿಗಳೇ, ಪ್ರಥಮ PUCಯ ಎರಡನೆಯ ಗದ್ದೆ ರಾಗಿ ಮುದ್ದೆ ಅನ್ನುವಂಥದ್ದು. ಈ ಗದ್ಯಕ್ಕೆ ಸಂಬಂಧಿಸಿದಂತಹ ಸಂಪೂರ್ಣವಾದಂತಹ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಇಂದಿನ ಒಂದು ಗದ್ಯ ಮತ್ತು ಪದ್ಯಗಳ ಪ್ರಶ್ನೋತ್ತರಗಳನ್ನು ಇಂದಿನ ವಿಡಿಯೋಗಳಲ್ಲಿ ಕೊಟ್ಟಿದ್ದೇನೆ. ಈ ಒಂದು ವಿಡಿಯೋದಲ್ಲಿ ಈ ಒಂದು ರಾಗಿ ಮುದ್ದೆ ಅನ್ನುವಂತಹ ಒಂದು ಗದ್ಯಕ್ಕೆ ಸಂಬಂಧಿಸಿದಂತಹ ಸಂಪೂರ್ಣವಾದ ಪ್ರಶ್ನೋತ್ತರಗಳನ್ನು ಚರ್ಚಿಸ್ತಾ ಹೋಗೋಣ. ಒಂದು ವಾಕ್ಯದಲ್ಲಿ ಉತ್ತರಿಸಿ. ಗ್ರಾಮದ ಅಧಿದೇವತೆ ಯಾರು ಅಂತ ಇದೆ. ಗ್ರಾಮದ ಅಧಿದೇವತೆ ನಾಗಮ್ಮ. ಕಣ್ಣುಗಳಲ್ಲಿ ಯಾವುದರ ಸಾಲು ಚಿತ್ರಗಳು ಮೂಡಿಕೊಂಡವು ಅಂತ ಇದೆ. ಕಣ್ಣುಗಳಲ್ಲಿ ಮುದ್ದೆಗಳ ಸಾಲು ಚಿತ್ರಗಳು ಮೂಡಿಕೊಂಡವು. ಹೋಟೆಲಿನಲ್ಲಿ ಕರಿಯ ಏನು ಕೆಲಸ ಮಾಡ್ತಾ ಇದ್ದ ಅಂತ ಇದೆ. ಹೋಟೆಲಿನಲ್ಲಿ ಕರಿಯ ಕಸ ಮುಸುರೆ ಬಳಿಯುವಂತಹ ಕೆಲಸ ಮಾಡ್ತಾ ಇದ್ದ. ಊರಿನ ನೀರು ಎಲ್ಲಿ ನೆಲೆ ನಿಂತಿತ್ತು. ಊರಿನ ನೀರು ಪಾತಾಳದಲ್ಲಿ ನೆಲೆ ನಿಂತಿರ್ತದೆ. ನೀರಿಗಾಗಿ ಕರಿಯ ಏನನ್ನು ತರ್ತಾ ಇದ್ದ ಅಂದರೆ ಆತ ಒಂದು ದೊಡ್ಡದೊಂದು ಮನೆ ತರ್ತಾ ಇದ್ದ. ಬಡ ಮಕ್ಕಳ ಪಾಲಿಗೆ ಚಾಕ್ಲೇಟ್ ಯಾವುದು ಅಂತಂದರೆ ಅದು ಬಡ ಮಕ್ಕಳ ಪಾಲಿಗೆ ಚಾಕ್ಲೇಟ್ ಸೀಕುಬಾಕು ಅನ್ನುವಂತಹದ್ದು. ಹಾಗೆ ಮುಂದಿನದು ರಾಗಿಗೆ ಎಷ್ಟು ಸಾವಿರ ವರ್ಷಗಳ ಇತಿಹಾಸವಿದೆ ಅಂತ ಇದೆ. ರಾಗಿಗೆ ಸುಮಾರು 4,000 ವರ್ಷಗಳಷ್ಟು ಇತಿಹಾಸವನ್ನು ಹೊಂದಿದೆ. ರಾಗಿಯಲ್ಲಿನ ಸ್ವಲ್ಪವೇ ಬಿಡುಗಡೆಯಾಗುವಂತಹ ಅಂಶ ಯಾವುದು ಅಂತ ಇದೆ. ರಾಗಿಯಲ್ಲಿನ ಸ್ವಲ್ಪವೇ ಬಿಡುಗಡೆಯಾಗುವಂತಹ ಅಂಶ ಅಂದರೆ ಕಾರ್ಬೋಹೈಡ್ರೇಟ್. ಅಕ್ಕಿ ಗೋಧಿಗೆ ಹೋಲಿಸಿದರೆ ರಾಗಿ ಎಷ್ಟು ಪಟ್ಟು ಹೆಚ್ಚು ಪೌಷ್ಟಿಕವಾಗಿದೆ ಅಂತ. ಅಕ್ಕಿ ಗೋಧಿಗೆ ಹೋಲಿಸಿದರೆ ರಾಗಿ 8-10 ಪಟ್ಟು ಹೆಚ್ಚು ಪೌಷ್ಟಿಕವಾಗಿದೆ. ಡಾಕ್ಟರ್ CH ಲಕ್ಷ್ಮಣಯ್ಯನವರು ತಮ್ಮ ಪತ್ನಿಯೊಂದಿಗೆ ಹೇಳಿಕೊಂಡಂತಹ ಕೊನೆಯ ಆಸೆ ಯಾವುದು ಅಂದರೆ ಅಂತ್ಯ ಸಂಸ್ಕಾರಕ್ಕೆ ಮೊದಲು ನನ್ನ ದೇಹದ ಮೇಲೆ ಒಂದು ಮುಷ್ಟಿ ರಾಗಿ ಸುರಿಯಿರು ಎಂಬುದು ಡಾಕ್ಟರ್ CH ಲಕ್ಷ್ಮಣಯ್ಯರವರು ಒಂದು ಕೊನೆಯ ಆಸೆ ಆಗಿರುತ್ತೆ. ಇನ್ನು ಮುಂದಿನದು 2-3 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದೆ. ಲೇಖಕರು ಹಾಗೂ ಅವರಣ್ಣನ ನಾಲಿಗೆಯ ಮೇಲೆ ನೀರಿರಲು ಕಾರಣವೇನು ಅಂತ ಇದೆ. ಲೇಖಕರು ಮತ್ತು ಅವರ ಅಣ್ಣ ನಾಗಮ್ಮನ ದೇಗುಲದ ಅಂಗಳದ ಕಟ್ಟೆಯ ಮೇಲೆ ಕುಳಿತಿರ್ತಾರೆ. ಅಲ್ಲಿ ಸಮೀಪದಲ್ಲಿ ಶ್ರಮಿಕರು ಬುತ್ತಿಯಿಂದ ಮುದ್ದೆ ಮುರಿಯುತ್ತಾ ಸಾರಿನಲ್ಲಿ ಹೊರಳಿಸ್ತಾ ನುಂಗ್ತಾ ಇದ್ರು. ಇದರಿಂದ ಲೇಖಕರ ಮತ್ತು ಅವರ ಅಣ್ಣನ ಬಾಯಲ್ಲಿ ನೀರು ಊರುತ್ತೆ. ಹಾಗೆ ನಮ್ಮ ಯಾವ ಜಿಲ್ಲೆಗಳು ರಾಗಿಯ ಕಣಜಗಳಾಗಿವೆ ಅಂತ ಕೇಳಿದರೆ ಅದು ಕರ್ನಾಟಕದ ಮಂಡ್ಯ, ಮೈಸೂರು, ತುಮಕೂರು ಮತ್ತು ಕೋಲಾರಗಳು ರಾಗಿಯ ಕಣಜಗಳಾಗಿವೆ. ರಾಗಿ ಬೀಸುವ ಕಲ್ಲನ್ನು ಕುರಿತು ಜನಪದ ಹೆಣ್ಣುಮಗಳ ಪ್ರಾರ್ಥನೆ ಯಾವುದು ಅಂದರೆ ಕಲ್ಲಮ್ಮ ತಾಯಿ ಮೆಲ್ಲಮ್ಮ ರಾಗಿಯ ಜಲ್ಲ ಜಲ್ಲ ನೆವುದುರಮ್ಮ ಎಂಬುದು ಜನಪದ ಹೆಣ್ಣುಮಗಳ ಒಂದು ಪ್ರಾರ್ಥನೆಯಾಗಿತ್ತು. ಮುದ್ದೆ ಮಾಡಲು ಬೇಕಾದ ಕೌಶಲವೇನು ಅಂತ ಇದೆ. ಹೇಗೆ ಅಂದರೆ ಅದು ಗಂಟಾಗದಂತೆ ಪೆಡುಸಾಗದಂತೆ ಮುದ್ದೆ ಮಾಡಲು ಪಳಗಿದಂತಹ ಕೈಗಳೇ ಬೇಕು. ಮುದ್ದೆಯನ್ನು ಕೈ ಒದ್ದೆ ಮಾಡಿಕೊಂಡು ಉಂಡೆಗಟ್ಟುವುದಕ್ಕೆ ಕೌಶಲ ಬೇಕು. ಲೇಖಕರ ಪ್ರಕಾರ ದುಡಿಯುವ ಜನಕ್ಕೆ ಯಾವ ರೀತಿಯ ಮುದ್ದೆ ಇರಬೇಕು. ದುಡಿಯುವ ಜನಕ್ಕೆ ಗೋಡೆಗೆಸೆದರೆ ಪುಟಿಯುವಂತಹ ಗಟ್ಟಿ ಮುದ್ದೆಯೇ ಇರಬೇಕು. ಯಾವ ಕಾರಣದಿಂದ ಕ್ಯಾಂಟೀನ್ ರಸಮಯ ಸನ್ನಿವೇಶಗಳ ರಂಗಸ್ಥಳವಾಗಿತ್ತು ಅಂತ ಇದೆ. ಅದೇ ರಾಗಿ ಬಾಲ್ ಅನ್ನು ತಟ್ಟೆಯಲ್ಲಿಟ್ಕೊಂಡು ತುಟಿ ಬಣ್ಣ ಕೆಡದಂತೆ ಚಮಚದಲ್ಲಿ ತಿನ್ನುವಂತಹ ಚೆಲುವೆಯರು ಮುದ್ದೆಯನ್ನು ಒಮ್ಮೆಗೇ ಎತ್ಕೊಂಡು ತಿನ್ನುವ ಚೆನ್ನಿಗರ ದೆಸೆಯಿಂದ ಕ್ಯಾಂಟೀನ್ ರಸಮಯ ಸನ್ನಿವೇಶಗಳ ಒಂದು ರಂಗಸ್ಥಳವಾಗಿತ್ತು. ರಾಗಿಯಲ್ಲಿ ಯಾವ ರೋಗಗಳನ್ನು ತಡೆಯುವಂತಹ ಗುಣವಿದೆ ಅಂತ ಇದೆ. ರಾಗಿಯು ರಕ್ತದಲ್ಲಿರುವಂತಹ ಸಕ್ಕರೆಯ ಅಂಶವನ್ನು ನಿಯಂತ್ರಿಸ್ತದೆ. ಪ್ರತ್ಯಾಮ್ಲೀಯ ಗುಣವನ್ನು ಹೊಂದಿರುವುದರಿಂದ ರಾಗಿ ದೇಹಕ್ಕೆ ತಂಪು. ರಾಗಿಯಲ್ಲಿ ಹೃದಯದ ಬೇನೆ ಮತ್ತು ಕ್ಯಾನ್ಸರ್ ತಡೆಗಟ್ಟುವಂತಹ ಗುಣಗಳಿವೆ. ಮುದ್ದೆಯ ಕುರಿತು ಕೋಮಲಾಂಗಿಯರಿಗೆ ಇರುವ ಹೆದರಿಕೆ ಯಾವುದು ಅಂದರೆ ಮುದ್ದೆಯ ಮೈಬಣ್ಣವನ್ನು ಎಲ್ಲಿ ಕಂದಿಸ್ಬಿಡುತ್ತೋ ಅನ್ನುವಂತಹ ಹೆದರಿಕೆ ಕೋಮಲಾಂಗಿಯರದಾಗಿದೆ. ಇನ್ನು ಸಂದರ್ಭವನ್ನು ಸೂಚಿಸಿ ಸ್ವಾರಸ್ಯವನ್ನು ವಿವರಿಸಿ ಅಂತ ಇದೆ. ಅಂಗೈಯಲ್ಲಿ ಮತ್ತೊಂದು ಮುದ್ದೆ ಪ್ರತ್ಯಕ್ಷ ಅನ್ನುವಂತಹದ್ದು. ಈ ಒಂದು ವಾಕ್ಯವನ್ನು ಚಹಾ ರಘುನಾಥ್ರವರು ಬರೆದಂತಹ ರಾಗಿ ಮುದ್ದೆ ಎಂಬ ಒಂದು ಲೇಖನದಿಂದ ಆಯ್ದುಕೊಳ್ಳಲಾಗಿದೆ. ಇಲ್ಲಿ ಲೇಖಕರು ರಾಗಿ ಮುದ್ದೆಯ ಕುರಿತಾದ ತಮ್ಮ ವಿಶೇಷ ಅನುಭವಗಳನ್ನು ಹಂಚಿಕೊಳ್ತಾ ಹಳ್ಳಿಗಾಡಿನ ಜನ ಪೌಷ್ಟಿಕ ಆಹಾರವಾದಂತಹ ರಾಗಿ ಮುದ್ದೆಯನ್ನು ಬಹಳ ಸೊಗಸಾಗಿ ಸವಿಯುತ್ತಾರೆ. ಹೊಲದ ಬದಿಯ ಬೃಹತ್ ಮರಳದ ನೆರಳಿನಲ್ಲಿ ತಂದ ಬುತ್ತಿಯನ್ನು ಬಿಚ್ಚಿ ತಂದ ರಾಗಿ ಮುದ್ದೆಯನ್ನು ಅದುಮ್ತಾ ಇಡೀ ಮುದ್ದೆಯನ್ನು ಬಟ್ಟಲಿನ ಆಕಾರಕ್ಕೆ ಬದಲಿಸಿ ಸಾರನ್ನೋ ಗೊಜ್ಜನೋ ಬಳಸ್ಕೊಂಡು ನುಂಗುವ
ಆ ಕ್ಷಣದಲ್ಲಿ ಒಂದು ಮುದ್ದೆ ಖಾಲಿ ಆಗ್ತಾ ಇದ್ದಂದು ಮುದ್ದೆ ಪ್ರತ್ಯಕ್ಷ ಎನ್ನುವಾಗ ಈ ಮೇಲಿನ ಮಾತನ್ನು ಬಳಸ್ತಾರೆ. ಎಷ್ಟು ಜೋರಾಗಿ ಜಗ್ಗಿದ್ರೂ ಚಿಮ್ತದ್ದು ದಾರದಷ್ಟೇ ದಪ್ಪದ ನೀರು. ಈ ವಾಕ್ಯವನ್ನು ಚಾಹ ರಘುನಾಥ್ರವರು ಬರೆದಂತಹ ರಾಗಿ ಮುದ್ದೆ ಎಂಬ ಲೇಖನದಿಂದ ಆಯ್ದುಕೊಳ್ಳಲಾಗಿದೆ. ಲೇಖಕರು ತಮ್ಮ ಬಾಲ್ಯದ ದಿನಗಳನ್ನು ನೆನೆಕೊಂಡು ಕರಿಯನ ಬಗ್ಗೆ ವಿವರಿಸ್ತಾ ಅವರ ನೀರು ಪಾತಾಳದಲ್ಲಿ ಸೇರಿಕೊಂಡ ಸಂದರ್ಭವನ್ನು ಮೆಲುಕಿಸುವಂತಹ ಮಾತು ಇದಾಗಿರುವಂತಹದ್ದನ್ನು ನೋಡಬಹುದು. ಲೇಖಕರು ಮುದ್ದೆಗೆ ಸಂಬಂಧಿಸಿದ ವಿಚಾರಗಳನ್ನು ಮೆಲುಕು ಹಾಕಿಸ್ತಾ ಇದ್ದ ಸಂದರ್ಭ ಅವರ ಬಾಲ್ಯದ ನೆನಪಿನಲ್ಲಿ ಮುದ್ದೆಯ ಹಾಗೆ ಇರುವ ಕರಿಯನ ಬಗ್ಗೆ ನೆನಪಿಸ್ಕೊಳ್ತಾರೆ. ಈತ ಹೋಟೆಲೊಂದರಲ್ಲಿ ಕಸ ಮುಸ್ರೆ ಬೆಳ್ತಾ ಇದ್ದ. ಇವನು ಹೊಂದಿರುವ ಬಣ್ಣದ ಕಾರಣಕ್ಕಾಗಿ ಕರಿಯ ಎನ್ನುವ ಹೆಸರನ್ನು ಹೊಂದಿದ್ದ. ಹಾಗೂ ಅಷ್ಟೇ ಬಲಭೀಮನಾದ ಈತ ನಮ್ಮ ಮನೆಯ ಪಕ್ಕದ ಬೋರ್ವೆಲ್ಗೆ ನೀರಿಗಾಗಿ ಬರ್ತಾ ಇದ್ದ. ಪಾತಾಳದಲ್ಲಿ ನೀರು ನೆಲೆ ನಿಂತ ಊರು ನಮ್ದಾಗಿತ್ತು. ಬಲಭೀಮನಾದ ಕರಿಯ ಬೋರ್ವೆಲ್ಲನ್ನು ಎಷ್ಟೇ ಜಗ್ಗಿದ್ರೂ ಸಿಗುವ ನೀರು ಬರೀ ದಾರದಷ್ಟು ದಪ್ಪ ಎನ್ನುವಾಗ ಈ ಮಾತನ್ನು ಉದಾಹರಿಸಿರುವಂತಹದ್ದನ್ನು ನೋಡ್ಬೋದಾಗಿದೆ. ಹಾಗೆ ಮುಂದಿನದು ಸೀಕನ್ನು ಚಪ್ಪರಿಸಿದ ರುಚಿ ಇನ್ನೂ ನಾಲಿಗೆಯಲ್ಲಿದೆ ಅನ್ನುವಂಥದ್ದು. ಈ ಒಂದು ವಾಕ್ಯದಲ್ಲಿ ಲೇಖಕರು ರಾಗಿ ಮುದ್ದೆ ಮಾಡಿದ ನಂತರ ಉಳಿಯುವಂತಹ ಸೀಕು ಅದು ಬಹಳ ರುಚಿಕರ ಎನ್ನುವಾಗ ಈ ಮಾತು ಮೂಡಿ ಬಂದಿರುವಂತಹದ್ದನ್ನು ನೋಡಬಹುದಾಗಿದೆ. ಹಳ್ಳಿಯ ಪರಿಸರದಲ್ಲಿ ರಾಗಿ ಮುದ್ದೆ ಮಾಡಿದ ನಂತರ ಮಡಿಕೆಯಲ್ಲಿ ಮುದ್ದೆಯ ಅಂಟಿನ ಸಣ್ಣದೊಂದು ಎಳೆ ಉಳಿಯುತ್ತದೆ. ಅದನ್ನು ಸೀಕು ಬಾಕು ಅಂತ ಹೇಳ್ಬಿಟ್ಟು ಕರೀತಾರೆ. ಇದು ಬಹಳ ರುಚಿಕರವಾಗಿದ್ದು ಒಣಗಿದ ಸೀಕು ಕುರುಮ್ ಹಪ್ಪಳದಂತೆ ಸ್ವಾದಿಷ್ಟವಾಗಿರುತ್ತದೆ. ಬಾಲ್ಯದಲ್ಲಿ ಅಮ್ಮ ಬಿಡಿಸಿ ಒಲೆಗಂಟಿನ ಮೇಲಿಟ್ಟ ಸೀಕನ್ನು ಚಪ್ಪರಿಸಿದ ರುಚಿ ಇನ್ನೂ ನಾಲಿಗೆಯ ಮೇಲಿದೆ. ಅದು ಬಡ ಮಕ್ಕಳ ಚಾಕ್ಲೇಟ್ ಎನ್ನುತ್ತಾರೆ. ಲೇಖಕರು ಈ ಮೇಲಿನ ವಾಕ್ಯವನ್ನು ಪುಷ್ಟೀಕರಿಸ್ತಾರೆ. ಮುಂದಿನದು ಮುದ್ದೆ ಮಾಡಲಿಕ್ಕೆ ಪಳಗಿದ ಕೈಗಳೇ ಆಗಬೇಕು ಅನ್ನುವಂಥದ್ದು. ಈ ಒಂದು ವಾಕ್ಯವನ್ನು ಲೇಖಕರು ರಾಗಿ ಮುದ್ದೆಯಲ್ಲಿರುವ ಕಲಾತ್ಮಕತೆಯ ಕುರಿತಾಗಿ ಹೇಳ್ತಾ ಅದನ್ನು ಮಾಡುವಲ್ಲಿ ಬೇಕಾದಂತಹ ಅನುಭವದ ಕೈ ಕುರಿತಾಗಿ ಹೇಳುವಂತಹ ಸಂದರ್ಭ ಇದಾಗಿದೆ. ರಾಗಿ ಮುದ್ದೆ ಗೋಳಾಕಾರದ ಬಗ್ಗೆ ವಿವರಿಸ್ತಾ ಇದರ ಹಿಂದೆ ಬ್ರಹ್ಮಾಂಡದ ತತ್ವವಿದೆಯಾ ಎನ್ನುವುದಾಗಿ ಪ್ರಶ್ನಿಸಿದ ಲೇಖಕರು ಏನಿಲ್ಲದಿದ್ದರೆ ಒಂದು ಕಲಾತ್ಮಕತೆಯಂತೂ ಇದ್ದೇ ಇದೆ ಅಂತ ಹೇಳ್ತಾರೆ. ಮುದ್ದೆಯನ್ನು ಕೈಬದ್ದೆ ಮಾಡಿಕೊಂಡು ಉಂಡೆಗಟ್ಟುವುದಕ್ಕೂ ಕುಶಲತೆಯ ಅಗತ್ಯವಿರುವುದನ್ನು ಹೇಳ್ತಾರೆ. ಹಾಗೆ ಗಂಟಾಗದಂತೆ ಪೆಡುಸಾಗದಂತೆ ಮುದ್ದೆ ಮಾಡಲು ಪಳಗಿದ ಕೈಗಳೇ ಆಗಬೇಕು ಅಂತ ಇಲ್ಲಿ ವಿವರಿಸ್ತಾರೆ. ಇನ್ನು ಸಂದು ಹೋದ ಜೀವನ ಶೈಲಿಯೊಂದರ ಮೆಲುಕು ಅನ್ನುವಂಥದ್ದು ಇಲ್ಲಿ ಲೇಖಕರ ತಾತನ ಕಾಲದ ಅವಿಭಕ್ತ ಕುಟುಂಬದಲ್ಲಿ ರಾಗಿ ಮುದ್ದೆ ಮಾಡುವ ವಿಧಾನ ಕುರಿತಾಗಿ ಹೇಳುವಂತಹ ಸಂದರ್ಭ ಇದು. ರಾಗಿ ಮುದ್ದೆ ತಯಾರಿಸುವುದು ಮೇಲ್ನೋಟಕ್ಕೆ ಸುಲಭವಾಗಿ ಕಾಣಬಹುದು, ಆದರೆ ಅದು ಸುಲಭದ ಕೆಲಸವಲ್ಲ. ತಾತನ ದೊಡ್ಡಿಯಂತೆ ಮನೆಯಲ್ಲಿ 10 ಮಂದಿಗೆ ದೊಡ್ಡ ಬಾನಿಯಲ್ಲಿ ಮುದ್ದೆ ಮಾಡ್ತಿದ್ದ ದಿನಗಳ ಕಥೆಯನ್ನು ಲೇಖಕರು ನೆನಪಿಸ್ಕೊಳ್ತಾರೆ. ದೇಹದ ಶಕ್ತಿಯನ್ನು ಕ್ರೋಢೀಕರಿಸಿ ದೊಡ್ಡದೊಂದು ಕಟ್ಟಿಗೆಯಲ್ಲಿ ಮುದ್ದೆಯ ಹೆಸರನ್ನು ತೊಳಿಸುವುದು ಬಲು ಕಷ್ಟದ ಕೆಲಸ ಆಗಿತ್ತು. ದೇಹದ ಶಕ್ತಿಯನ್ನೆಲ್ಲ ಹಾಕಿ ಮುದ್ದೆಯನ್ನು ಮಾಡಲು ಹೋದರೆ ಕೆಲವೊಮ್ಮೆ ಶಕ್ತಿ ಹೆಚ್ಚಾಗಿಯೋ ಮಡಿಕೆ ಹಳತಾಗಿಯೋ ಮುದ್ದೆಯ ಹೆಸರು ಒಲೆಯ ಪಾಲಾಗ್ಬಿಡ್ತಿತ್ತು. ಹಿಟ್ಟನ್ನು ಮಾಡುವ ಕೋಲಿನಲ್ಲಿ ಮಗಳನ್ನು ಓಡಿಸ್ಕೊಂಡು ಹೋಗುವ ನೆನಪನ್ನು ಲೇಖಕರು ಮಾಡಿಕೊಳ್ತಾರೆ. ಅದನ್ನು ಈ ಮೇಲಿನ ವಾಕ್ಯದ ಮೂಲಕ ವಿವರಿಸಿರುವಂತಹದ್ದನ್ನು ನೋಡ್ಬೋದು. ಹಾಗೆ ತುಟಿ ಬಣ್ಣ ಕೆಡದಂತೆ ಚಮಚೆಯನ್ನು ತಿನ್ನುವ ಚೆಲುವೆಯರು, ಚಮಚದಲ್ಲಿ ತಿನ್ನುವಂತಹ ಚೆಲುವೆಯರು ಅನ್ನುವಂತಹದ್ದು ಸಂದರ್ಭವನ್ನು ನೋಡೋದಾದರೆ ರಾಗಿ ಮುದ್ದೆಯ ಕುರಿತಾಗಿ ಜರ್ಮನಿಯಲ್ಲಿ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಸಂದರ್ಭದಲ್ಲಿ ನಡೆದಂತಹ ಸ್ವಾರಸ್ಯ ಸಂಗತಿಯನ್ನು ವಿವರಿಸುವಾಗ ಲೇಖಕರು ಈ ಮಾತನ್ನು ಹೇಳ್ತಾರೆ. 2006ನೇ ಇಸ್ವಿಯಲ್ಲಿ ಜರ್ಮನಿಯಲ್ಲಿ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿ ನಡೀತಾ ಇತ್ತು. ಆ ವೇಳೆಯಲ್ಲಿ ಕಚೇರಿ ಕ್ಯಾಂಟೀನ್ ವಾರಕ್ಕೆರಡು ದಿನ ಮುದ್ದೆ ಮಾಡುವ ನಿರ್ಣಯವನ್ನು ಜಾರಿಗೆ ತಂದಿದ್ದರಿಂದ ಅಲ್ಲಿ ರಾಗಿ ಬಾಲ್ನನ್ನು ತಟ್ಟೆಯಲ್ಲಿಟ್ಕೊಂಡು ಚಮಚೆಯಲ್ಲಿ ತಿನ್ನುವಂತಹ ಚೆಲುವೆಯರು ತಮ್ಮ ತುಟಿಯ ಬಣ್ಣ ಹಾಳಾಗದ ಹಾಗೆ ತಿಂತಾಯಿದ್ರು. ಇನ್ನು ಕೆಲವು ಚೆನ್ನಿಗರು ಇಡೀ ಮುದ್ದೆಯನ್ನೇ ಎತ್ತಿ ಕಚ್ಚಿ ತಿನ್ನುವ ಪರಿಯನ್ನು ಲೇಖಕರು ವಿವರಿಸ್ತಾ ನೆನಪಿಸ್ಕೊಳ್ತಾರೆ. ಅದು ಪದಗಳಿಗೆ ನಿಲುಕದ ರಸಾನುಭವ ಅನ್ನುವಂಥದ್ದು
ಇದರ ಒಂದು ಸಂದರ್ಭವನ್ನು ನೋಡೋದಾದರೆ ರಾಗಿ ಮುದ್ದೆಯ ಬೇರೆ ಬೇರೆ ಪದಾರ್ಥಗಳೊಂದಿಗೆ ಹೊಂದಿಕೊಳ್ತದೆ ಎನ್ನುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ರಾಗಿ ಮುದ್ದೆಯನ್ನು ಯಾವುದರ ಜೊತೆ ಬೇಕಾದರೂ ಸವಿಬೋದು. ಮುದ್ದೆ ಸೊಪ್ಪಿನ ಸಾರಿನ ಜೊತೆ ತಿನ್ನಲು ರುಚಿಕರವಾದರೂ ಯಾವುದೇ ಸಾರಿಗೂ ಹೊಂದಿಕೊಳ್ಳುವಂತಹ ಗುಣ ಮುದ್ದೆಯದೆಂದು ಲೇಖಕರು ವಿವರಿಸ್ತಾರೆ. ಕಿವುಚಿದ ಸಾರು, ಕೋಳಿ ಸಾರು, ಮೊಳಕೆಯೊಡೆದ ಹುಳ್ಳಿಕಾಳು ಸಾರು, ಇತಕವರೆ, ಗೊಜ್ಜು, ಚಟ್ನಿ ಎಲ್ಲದರೊಂದಿಗೂ ಅನುರೂಪವಾಗುವ ಮುದ್ದೆಯನ್ನು ನೀರು ಮಜ್ಜಿಗೆಯೊಂದಿಗೆ ಕದರಿ ಕುಡಿಯುವ ಸುಖ, ಉಪ್ಪು ಮೆಣಸಿನಕಾಯಿ ಗೊಜ್ಜಿನೊಂದಿಗೆ ಮುದ್ದೆಯನ್ನು ಮೆಲ್ಲುವ ಆನಂದವನ್ನು ಅನುಭವಿಸಿದವರೇ ಬಲ್ಲರು ಎಂದು ಹೇಳುವಾಗ ಈ ಮೇಲಿನ ಮಾತು ಬಂದಿದೆ. ನನ್ನ ದೇಹದ ಮೇಲೆ ಒಂದು ಮುಷ್ಟಿ ರಾಗಿ ಸುರಿಯಿರಿ ಅನ್ನುವಂಥದ್ದು ಸಂದರ್ಭವನ್ನು ನೋಡೋದಾದರೆ, ರಾಗಿ ಲಕ್ಷ್ಮಣ್ಣಯ್ಯ ಎಂದೇ ಹೆಸರಾಗಿದ್ದಂತಹ ಡಾಕ್ಟರ್ CH ಲಕ್ಷ್ಮಣಯ್ಯರವರು ರಾಗಿ ಮೋಹವನ್ನು ನೆನಪಿಸ್ಕೊಳ್ಳುವಂತಹ ಸಂದರ್ಭದಲ್ಲಿ ಲೇಖಕರು ಈ ಮಾತನ್ನು ಹೇಳ್ತಾರೆ. ವಿವರಣೆ: ರಾಗಿ ಲಕ್ಷ್ಮಣಯ್ಯ ಎಂದು ಪ್ರಸಿದ್ಧರಾಗಿದ್ದಂತಹ CH ಲಕ್ಷ್ಮಣಯ್ಯನವರು ಹೊಸ ತಳಿಯ ರಾಗಿ ಸಂಶೋಧನೆಯ ಮೂಲಕ ಎಲ್ಲ ಋತುವಿನಲ್ಲೂ ಕಡಿಮೆ ನೀರಿನಲ್ಲಿ ಬೆಳೆಯುವಂತಹ ಹೊಸ ತಳಿಗಳನ್ನು ಅಭಿವೃದ್ಧಿಪಡಿಸ್ತಾರೆ. ರೈತರ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸ್ತಾರೆ. ಇಂತಹ ಮಹಾನ್ ರಾಗಿ ಪ್ರೇಮಿಯಾದ ಲಕ್ಷ್ಮಣಯ್ಯನವರು ಸಾಯುವಾಗ ಹೆಂಡತಿಯ ಬಳಿ ಅಂತ್ಯ ಸಂಸ್ಕಾರಕ್ಕೆ ಮೊದಲು ನನ್ನ ದೇಹದ ಮೇಲೆ ಒಂದು ಮುಷ್ಟಿ ರಾಗಿ ಸುರಿಯಿರಿ ಅಂತ ಹೇಳಿ ತನ್ನ ಕೊನೆಯ ಆಸೆಯನ್ನು ವ್ಯಕ್ತಪಡಿಸಿರ್ತಾರೆ. ಅವರ ಮಾತನ್ನು ಲೇಖಕರು ಇಲ್ಲಿ ನೆನಪಿಸಿರುವಂತಹದ್ದನ್ನು ನೋಡಬಹುದಾಗಿದೆ. ಇನ್ನು 5-6 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದೆ. ಹಳ್ಳಿಯ ಜನ ಕೈಯಲ್ಲಿ ಮುದ್ದೆ ತಿನ್ನುವ ಚಿತ್ರಣವನ್ನು ವಿವರಿಸಿ ಅಂತ ಕೇಳಿದರೆ, ಹೊಲದ ಬದಿಯಲ್ಲಿ ಬೃಹತ್ ಮರ, ಆ ಮರದ ನೆರಳಲ್ಲಿ ಹೊಲದ ಒಡತಿ ನೆತ್ತಿಯ ಮೇಲೆ ಹೊತ್ತು ತಂದ ಬುತ್ತಿ ಬಿಚ್ಚಿದ್ದಾಳೆ. ಮಧ್ಯಾಹ್ನದ ಊಟಕ್ಕೆ ಗುಂಪುಗೂಡಿದ ಒಬ್ಬೊಬ್ಬರ ಕೈಯಲ್ಲಿ ಒಂದೊಂದು ರಾಗಿ ಮುದ್ದೆಯನ್ನು ಅದುಮುತ್ತಾ ಇಡೀ ಮುದ್ದೆಯನ್ನು ಬಟ್ಟಲಿನ ಆಕಾರಕ್ಕೆ ಬದಲಿಸ್ತಾರೆ. ಈ ಮುದ್ದೆ ಗುಂಡಿಯಲ್ಲಿ ಸಾರನ್ನೋ ಕೊಜ್ಜನ್ನು ತುಂಬಿಸ್ಕೊಂಡು ಅಂಗೈಯಲ್ಲಿ ಗುಣಿಯಲ್ಲಿ ಪವಡಿಸಿದ ಮುದ್ದೆಯ ಕರಗುವ ವೇಳೆಗಾಗಲೇ ಅಂಗೈಯಲ್ಲಿ ಮತ್ತೊಂದು ಮುದ್ದೆ ಪ್ರತ್ಯಕ್ಷ. ಇದು ಹಳ್ಳಿಯ ಜನರ ಬದುಕಾಗಿದೆ ಎನ್ನುವಂಥದ್ದು. ಇನ್ನು ಕರಿಯನ ಜೀವನ ಹೇಗಿತ್ತು, ಜನರು ಆತನನ್ನು ಕಾಣುವ ರೀತಿಯನ್ನು ಲೇಖಕರು ಹೇಗೆ ವಿವರಿಸಿದ್ದಾರೆ ಅನ್ನುವಂಥದ್ದು ಲೇಖಕರಿಗೆ ಬಾಲ್ಯದ ನೆನಪಿನಲ್ಲಿ ಹಚ್ಚೊತ್ತಿರುವಂತಹ ವ್ಯಕ್ತಿ ಎಂದರೆ ಅದು ಕರಿಯ. ಲೇಖಕರ ಅಪ್ಪ ಮೇಷ್ಟ್ರಾಗಿದ್ದ ದಿನಗಳವು. ಊರಿನ ಹೋಟೆಲೊಂದರಲ್ಲಿ ಕರಿಯ ಕಸಮುಸರೆ ಬೆಳೀತಾ ಇದ್ದ. ನೋಡಲಿಕ್ಕೆ ಅವನೂ ದೊಡ್ಡದೊಂದು ರಾಗಿ ಮುದ್ದೆಯಂತೆಯೇ ಕಾಣ್ತಾ ಇದ್ದ. ಲೇಖಕರ ಪಾಲಿಗವನು ಆಶ್ಚರ್ಯದ ವಸ್ತುವಾಗಿದ್ದ. ಅವನು ನೋಡಲಿಕ್ಕೆ ಕಪ್ಪಗಿದ್ದುದರಿಂದ ಕರಿಯ ಅಂತ ಇದ್ರು. ಈ ಬಲಭೀಮ ಲೇಖಕರ ಮನೆಯ ಪಕ್ಕದ ಬೋರ್ವೆಲ್ಗೆ ನೀರಿಗಾಗಿ ಬರ್ತಾ ಇದ್ದ. ನೀರು ಪಾತಾಳದಲ್ಲಿ ನೆಲೆ ನಿಂತ ಊರದು. ಎಷ್ಟು ಜೋರಾಗಿ ಜಗ್ಗಿದ್ರೂ ದಾರದಷ್ಟೇ ನೀರು ಬರ್ತಾ ಇತ್ತು. ಅಲ್ಲಿನ ಜನರೆಲ್ಲ ನೀರಿಗಾಗಿ ಪ್ಲಾಸ್ಟಿಕ್ಕು, ತಾಮ್ರದ ಕೊಡಪಾನಗಳನ್ನು ತಂದರೆ ಕರಿಯ ದೊಡ್ಡದೊಂದು ಬಾನಿಯನ್ನೇ ತರ್ತಾ ಇದ್ದ. ಅವನು ಬೋರ್ವೆಲ್ಲನ್ನು ಜಗ್ಗಿದ್ರೆ ಅದೊಡ ದಡಬಡ ಅಂತ ಸದ್ದು ಮಾಡ್ತಾ ಇತ್ತು. ಮಣ್ಣಿನ ಅರಿವಿ ಅಂದರೆ ಬಾನಿ ತುಂಬಿದಾಗ ಅದನ್ನು ಸಲೀಸಾಗಿ ಭುಜದ ಮೇಲಿರಿಸಿಕೊಂಡು ಸಾಗುವ ಕರಿಯನನ್ನು ನೋಡಿದರೆ 2 ದೊಡ್ಡ ಗುಡಾಣಗಳು ಒಟ್ಟಿಗೆ ರಸ್ತೆಯಲ್ಲಿ ಸಾಗ್ತಾ ಇದ್ದಾವೆನೋ ಅನ್ನುವ ರೀತಿಯಲ್ಲಿ ಭಾಸ ಆಗ್ತಾ ಇತ್ತಂತೆ. ಇನ್ನು ರಾಗಿ ಮುದ್ದೆ ಕುರಿತು ಇರುವ 16 ಮೆಚ್ಚುಗೆ ನಂಬಿಕೆ ಮಾತುಗಳಾಗುವು ಅಂತ ಇದೆ. ಅಕ್ಕಿ ಗೋಧಿಗೆ ಹೋಲಿಸಿದರೆ ರಾಗಿ 8-10 ಪಟ್ಟು ಹೆಚ್ಚು ಪೌಷ್ಟಿಕ, ರೋಗ ನಿರೋಧಕ, ರಕ್ತದಲ್ಲಿನ ಸಕ್ಕರೆ ಅಂಶವನ್ನು ನಿಯಂತ್ರಿಸುತ್ತದೆ, ಪ್ರತಾಮ್ಲೀಯ ಗುಣ ಹೊಂದಿರುವುದರಿಂದಾಗಿ ತಿನಿಸು ದೇಹಕ್ಕೆ ತಂಪು. ರಾಗಿಯಲ್ಲಿ ಹೃದಯದ ಬೇನೆ ಮತ್ತು ಕ್ಯಾನ್ಸರ್ ತಡೆಗಟ್ಟಬಲ್ಲ ಔಷಧೀಯ ಗುಣಗಳಿವೆ. ತೆಳ್ಳಗಾಗಬೇಕೆನ್ನುವವರಿಗೆ ರಾಗಿ ಮುದ್ದೆ ಹೇಳಿ ಮಾಡಿಸಿದಂತಹ ಊಟ. ಆರೋಗ್ಯಕರ ದೇಹದ ಹಳ್ಳಿಗರೇ ರಾಗಿಯ ಮಹಿಮೆಯನ್ನು ಜಗತ್ತಿಗೆ ಸಾರಬಲ್ಲ ಜೀವಂತ ಉದಾಹರಣೆಗಳು. ರಾಗಿ ಹಸುಳೆಗಳಿಗೆ ಪೌಷ್ಟಿಕ ಆಹಾರ. ರಾಗಿ ಹಿಟ್ಟಿನ ಸೂಪ್ ಹೀರುವ ಮಕ್ಕಳು ಕೆನ್ನೆ ತುಂಬಿಕೊಂಡು ನಳನಳಿಸ್ತಾರೆ. ರಾಗಿಯಲ್ಲಿನ ಅಧಿಕ ಪ್ರಮಾಣದ ಕ್ಯಾಲ್ಸಿಯಂ ಮಕ್ಕಳ ಬೆಳವಣಿಗೆಯ ನಿಟ್ಟಿನಲ್ಲಿ ಟಾನಿಕ್ನಂತಹ ಕೆಲಸ ಮಾಡ್ತದೆ. ಇನ್ನು ರಾಗಿ ಮುದ್ದೆ ಕುರಿತು ಯಾವ ಬಗೆಯ ಸಾರುಗಳ ಜೊತೆ ಸೇರಿ ಎಂತಹ ರಸಾನುಭವವನ್ನು ಸೃಷ್ಟಿಸುತ್ತದೆ ವಿವರಿಸಿ ಅಂತ ಇದೆ. ರಾಗಿ ಮುದ್ದೆಗೂ ಸೊಪ್ಪಿನ ಸಾರಿಗೂ ಹೇಳಿ ಮಾಡಿಸಿದಂತಹ ಜೊತೆ. ಹಾಗೆ ನೋಡಿದರೆ ಮುದ್ದೆ ಯಾವ ಹೆಸರಿನೊಂದಿಗೂ ಹೊಂದಿಕೊಳ್ಳುವಂತಹ ಗುಣ ಇದೆ. ಕಿವುಚಿದ ಸಾರು, ಸೊಪ್ಪು ಸಾರು, ಇತಕವರೆ, ಮೊಳಕೆಯೊಡೆದ ಹುಳ್ಳಿಕಾಳು ಸಾರು, ಹೀಗೆ ಎಲ್ಲರೊಂದಿಗೂ ರಾಗಿ ಮುದ್ದೆ ಅನುರೂಪ ಜೋಡಿಯಾಗಬಲ್ಲದು. ಕೊನೆಗೆ ನೀರು ಮಜ್ಜಿಗೆ ಆದರೂ ಸರಿ, ಮಜ್ಜಿಗೆಯಲ್ಲಿ ಮುದ್ದೆಯನ್ನು ಕದರಿ ಕುಡಿಯುವಂತಹ ಸುಖ.
ಉಪ್ಪು ಮೆಣಸಿನಕಾಯಿ ಗೊಜ್ಜಿನೊಂದಿಗೆ ಮುದ್ದೆಯನ್ನು ಮೆದ್ದಿ ಮೆಲ್ಲುವಂತಹ ಆನಂದವನ್ನು ಅನುಭವಿಸಿದವರೇ ಬಲ್ಲರು. ಅದು ಪದಗಳಿಗೆ ನಿಲುಕದ ಒಂದು ರಸಾನುಭವ. ಇನ್ನು ಡಾಕ್ಟರ್ CH ಲಕ್ಷ್ಮಣನವರ ರಾಗಿ ಸಂಶೋಧನೆ ಮತ್ತು ರಾಗಿ ಪ್ರೀತಿಯನ್ನು ವಿವರಿಸಿ ಅಂತ ಇದೆ. ಡಾಕ್ಟರ್ CH ಲಕ್ಷ್ಮಣನವರು ಕನ್ನಡ ನಾಡಿನ ರೈತರ ನಡುವೆ ರಾಗಿ ಲಕ್ಷ್ಮಣಯ್ಯ ಎಂದೇ ಹೆಸರುವಾಸಿಯಾಗಿರ್ತಾರೆ. ರಾಗಿ ಸಂಶೋಧನೆ ಕೈಗೊಂಡು ಸಂಪರ್ಕ ಪದ್ಧತಿ ಎನ್ನುವ ತಮ್ಮ ನೂತನ ಪರಿಕಲ್ಪನೆಯ ಮೂಲಕ ಹೊಸ ತಳಿಗಳ ಅನ್ವೇಷಣೆಗೆ ತೊಡಗಿ ಮೈಸೂರು ಹಾಗೂ ತಮಿಳುನಾಡಿನ ತಳಿಗಳನ್ನು ಬಳಸಿಕೊಂಡು ಅದ್ಭುತ ಯಶಸ್ಸನ್ನು ಪಡಿತಾರೆ. ಅದೇ ಕರ್ನಾಟಕದ ರಾಗಿ ಕ್ರಾಂತಿ. ವರ್ಷದ ಎಲ್ಲ ಅವಧಿಯಲ್ಲಿಯೂ ಕೂಡ ಬೆಳೆಯಬಹುದಾದಂತಹ ಕಡಿಮೆ ಅವಧಿ ಕಡಿಮೆ ನೀರಿನಲ್ಲಿ ಬೆಳೆಯುವಂತಹ ಹೊಸ ತಳಿಗಳನ್ನು ಅಭಿವೃದ್ಧಿ ಪಡಿಸ್ತಾರೆ. ಇನ್ನು ಅನಾರೋಗ್ಯ ಪೀಡಿತವಾದ ಸಂದರ್ಭದಲ್ಲಿಯೂ ಲಕ್ಷ್ಮಣಯ್ಯನವರು ರಾಗಿ ಧ್ಯಾನವನ್ನು ಮರೆಯಲಿಲ್ಲ. ಸೂಕ್ಷ್ಮವಾದ ಶಸ್ತ್ರಚಿಕಿತ್ಸೆಯೊಂದಿಗೆ ಅವರು ಒಳಪಡುವ ಸಮಯದಲ್ಲಿ ಅದರಿಂದ ಚೇತರಿಸಿಕೊಂಡು ಪುನಃ ರಾಗಿ ಸಂಶೋಧನೆಯನ್ನು ಮುಂದುವರಿಸುವಂತಾದರೆ ಮಾತ್ರ ಶಸ್ತ್ರಚಿಕಿತ್ಸೆಗೆ ಒಳಪಡಿಸಿ ಅಂತ ಹೇಳಿಬಿಟ್ಟು ವೈದ್ಯರ ಬಳಿ ಹೇಳಿದ್ರಂತೆ. ದುರಾದೃಷ್ಟವಶಾತ್ ಅವರ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಲಿಲ್ಲ. ಅಂತ್ಯ ಸಂಸ್ಕಾರಕ್ಕೆ ಮೊದಲು ನನ್ನ ದೇಹದ ಮೇಲೆ ಒಂದು ಮುಷ್ಟಿ ರಾಗಿ ಸುರಿಯಿರಿ ಅಂತ ಲಕ್ಷ್ಮಣನವರು ತಮ್ಮ ಪತ್ನಿಯ ಬಳಿ ಹೇಳಿಕೊಂಡದ್ದು ಕೊನೆಯ ಆಸೆ ಆಗಿತ್ತು. ಇಷ್ಟು ರಾಗಿ ಮುದ್ದೆ ಅನ್ನುವಂತಹ ಒಂದು ಪಾಠದ ಸಂಪೂರ್ಣವಾದಂತಹ ಒಂದು ಪ್ರಶ್ನೋತ್ತರಗಳಾಗಿತ್ತು. ಮುಂದಿನ ಒಂದು ಪಾಠ ಅಥವಾ ಪದ್ಯದ ಪ್ರಶ್ನೋತ್ತರಗಳನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಧನ್ಯವಾದಗಳು.